2025-26ನೇ ಸಾಲಿನಲ್ಲಿ ಸಮಾಜಮುಖಿ ಸೇವೆ, ಸದಸ್ಯತ್ವ, ಅಭಿವೃದ್ಧಿ, ಪ್ರಕೃತಿ, ಪರಿಸರ, ಆರೋಗ್ಯ, ಶಿಕ್ಷಣ, ನೆಲ, ಜಲ, ಪರಿಸರ ಸಂರಕ್ಷಣೆ, ಕೃಷಿ, ಕಲೆ, ಸಾಹಿತ್ಯ, ಸಂಸ್ಕೃತಿ, ಕ್ರೀಡೆ, ಕಂಬಳ, ಸಮುದಾಯ ಕಲ್ಯಾಣ, ವಿವಿಧ ಕ್ಷೇತ್ರಗಳಲ್ಲಿ ಕೈಗೊಂಡ ಅನೇಕ ಜನಪರ ಸೇವಾ ಕಾರ್ಯಕ್ರಮಗಳನ್ನು ಪರಿಗಣಿಸಿ ರೋಟರಿ ಅಂತಾರಾಷ್ಟ್ರೀಯ ಜಿಲ್ಲೆ 3181ರ ಜಿಲ್ಲಾ ಅತ್ಯುತ್ತಮ ಪ್ರಶಸ್ತಿಯಾದ ಡೈಮಂಡ್ ಪ್ಲಸ್ ಅನ್ನು ರೋಟರಿ ಕ್ಲಬ್ ಮಂಗಳೂರು ಸೆಂಟ್ರಲ್ ಪಡೆದಿದೆ ಎಂದು ಅಧ್ಯಕ್ಷರಾದ ರೋಟೇರಿಯನ್ ಭಾಸ್ಕರ್ ರೈ ಕಟ್ಟ ತಿಳಿಸಿದ್ದಾರೆ. 8 ದೇಶಗಳ 45 ಜಿಲ್ಲೆಗಳಲ್ಲಿ ಆತಿಥ್ಯ ವಹಿಸಿ ರೋಟ್ರಾಕ್ಟ್ ಸಂಸ್ಥೆಗಳ ಪ್ರಶಸ್ತಿ ಪ್ರದಾನ ಹಾಗೂ ಪದಗ್ರಹಣ ಕಾರ್ಯಕ್ರಮ ನೆರವೇರಿಸಿದ ಕಾರಣಕ್ಕಾಗಿ ರೋಟ್ರಾಕ್ಟ್ ದಕ್ಷಿಣ ಏಷ್ಯಾ ಅಧ್ಯಕ್ಷ ಡೆರಿಕ್ ಸ್ಟೀವನ್ ಡಿಸೋಜಾ ಅವರು ವಿಶೇಷ ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಗೌರವಿಸಿದ್ದಾರೆ ಎಂದರು. ನಾನು 2ನೇ ಅವಧಿಗೆ ರೋಟರಿಯಲ್ಲಿ ಜಾಯಿನ್ ಆಗಿ 25 ವರ್ಷಗಳ ಹಿಂದೆ ಪುತ್ತೂರಿನಲ್ಲಿದ್ದೆ, ರೋಟ್ರಾಕ್ಟ್ ಮತ್ತು ಪುತ್ತೂರು ರೋಟರಿಯಲ್ಲಿ. ನಂತರ 25 ವರ್ಷಗಳ ಕಾಲ ನಾನು ಇರಲಿಲ್ಲ. ನಂತರದ 25 ವರ್ಷಗಳ ನಂತರ ನನ್ನನ್ನು ಈ ಒಂದು ಸಂಸ್ಥೆಗೆ ಸೇರಿಸಿದ ರಾಜಗೋಪಾಲ್ ರೈ ಇದ್ದಾರೆ. ಅದೇ ರೀತಿ ನಮ್ಮ ಕಾರ್ಯದರ್ಶಿ ವಿಕಾಸ್ ಕೋಟ್ಯನ್ ಮತ್ತು ನಮ್ಮ ಅಸಿಸ್ಟೆಂಟ್ ಗವರ್ನರ್ ಪ್ರೊಫೆಸರ್ ಡಾಕ್ಟರ್ ಚಿನ್ನಗಿರಿ ಗೌಡ, ಅದೇ ರೀತಿ ಸಾಯಿಬಾಬರಾವ್, ಮತ್ತು ನಾನು ಸೇರಿದ ಸಂದರ್ಭದಲ್ಲಿ ಅಧ್ಯಕ್ಷನಾಗಿದ್ದ ರಾಜೇಶ್ ಶೆಟ್ಟಿ ಮತ್ತು ನನ್ನ ಧರ್ಮಪತ್ನಿ ಗೀತಾ. ಅವಳಿಂದಾಗಿ ನಾನು ರೋಟರಿಗೆ ಜಾಯಿನ್ ಆದ್ದು. ಯಾಕಂದರೆ ಇವರು ಸೇರಿಸಿದ್ರೆ 2 ವರ್ಷ ನಾನು ಹತ್ತಿರ ಹೋಗಲಿಲ್ಲ. ಅವರು ಇನ್ನರ್ವೀಲ್ ಕ್ಲಬ್ನ ಅಧ್ಯಕ್ಷ ಆದ ಕಾರಣ ನಾನು ಸೇರಲೇಬೇಕೆಂದ ಅವಳು ಮತ್ತು ನನ್ನ ಮಕ್ಕಳು ಹೇಳಿದ ಕಾರಣ ನಾನು ಸೇರಿದೆ. ಅದೇ ರೀತಿ ನಮ್ರತಾ ಶೆಟ್ಟಿ ಅವರಿಗೆ ಪ್ರಪ್ರಥಮವಾಗಿ ನಾನು ಧನ್ಯವಾದಗಳನ್ನು ಕೊಡಲೇಬೇಕು. ಯಾಕಂತ ಹೇಳಿದರೆ ನಮ್ಮ ಕಾರ್ಯದರ್ಶಿಯವರನ್ನು ಬಹಳಷ್ಟು ಉತ್ತೇಜಿಸಿ, ಮೊದಲು ಅವರು ಹೇಳಿದರೆ ಅವರನ್ನು ಬಿಟ್ಟು ಬಿಡಿ ಅಂತ, ನಂತರ ಅವರನ್ನು ಉತ್ತೇಜಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಬಹಳಷ್ಟು ಸೇರಿಸಿಕೊಂಡದ್ದಕ್ಕೆ ನಾನು ಖಂಡಿತವಾಗಿಯೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬಂಧುಗಳೇ, ಯುನೈಟ್ ಫಾರ್ ಗುಡ್ ಈ ವರ್ಷದ ರೋಟರಿಯ ಒಂದು ಧ್ಯೇಯ ಪ್ರಕೃತಿ, ಪರಿಸರ, ಆರೋಗ್ಯದಲ್ಲಿ ವೈದ್ಯಕೀಯ, ಯೋಗ, ಶಿಕ್ಷಣ, ನೆಲ, ಜಲ ಸಂರಕ್ಷಣೆ, ಕೃಷಿ ಚಟುವಟಿಕೆಗಳು, ಧಾರ್ಮಿಕ ಕ್ಷೇತ್ರಗಳು, ಕ್ರೀಡೆ, ಕಂಬಳ, ಅಂಗನವಾಡಿ, ವೃದ್ಧಾಶ್ರಮಗಳಿಗೆ ಸಹಾಯ, ನೆಲ, ಜಲ ಸಂರಕ್ಷಣೆ ಇವೆಲ್ಲವನ್ನು ಸೇರಿಸಿಕೊಂಡು ಎಲ್ಲ ರೀತಿಯ ಮತ್ತೆ ನಂಬರ್ ಆಫ್ ಮೆಂಬರ್ಸ್ ನಾನು ಈ ನನ್ನ ವರ್ಷದಲ್ಲಿ ನಾನು ಸೇರಿಸಿದ್ದು. ಇದೆಲ್ಲ ನಮ್ಮ ರೋಟರಿ ಕ್ಲಬ್ಬಿನ 40 ವರ್ಷಗಳ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ಈ ಒಂದು ಸಾಧನೆಯನ್ನು ಸಾಧಿಸಿದ್ದೇನೆ ಅಂತ ಹೇಳಲಿಕ್ಕೆ ನಾನು ಖಂಡಿತವಾಗಿಯೂ ಹೆಮ್ಮೆ ಪಡ್ತೇನೆ. ನಾನು ಈಗಾಗಲೇ ಪ್ರೆಸ್ ನೋಟಲ್ಲಿ ಎಲ್ಲ ವಿವರವನ್ನು ಕೊಟ್ಟಿದ್ದೇನೆ. ಸಮಯದ ಒಂದು ಇತಿಮಿತಿಯನ್ನು ಹೊಂದಿಕೊಂಡು ನಾನು ಹೆಚ್ಚು ಮಾತಾಡೋದಿಲ್ಲ. ಈಗ 11 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗಬೇಕು. ನಮ್ಮ ಅತಿಥಿಗಳು ಕೂಡ ಈಗಾಗಲೇ ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ಎಲ್ಲ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿ ಕಚೇರಿ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಆರೋಗ್ಯ, ಶಿಕ್ಷಣ, ಪೊಲೀಸ್ ಇಲಾಖೆಗಳು ಸೇರಿಕೊಂಡಂತೆ ಬ್ಯಾಂಕ್ ಕ್ಷೇತ್ರ, ಎಲ್ಲ ಸಂಘ ಸಂಸ್ಥೆಗಳ ಜೊತೆಗೆ ವಾರ್ತಾ ಇಲಾಖೆ, ಪತ್ರಕರ್ತರ ಸಂಘವನ್ನು ಸೇರಿಸಿಕೊಂಡು ರೋಟ್ರಾಕ್ಟ್ ಇಂಟ್ರಾಕ್ಟ್ ಯುವಕರನ್ನು ಸೇರಿಸಿಕೊಂಡು ನಾನು ಸಮಾಜ ಎಲ್ಲ ಜನತೆಯನ್ನು ಸೇರಿಸಿಕೊಂಡು ಸಮಾಜ ಸೇವೆಯಲ್ಲಿ ನಾವೆಲ್ಲ ನಮ್ಮ ಸಂಘವು ನಮ್ಮ ರೋಟರಿ ಕ್ಲಬ್ ಮಂಗಳೂರು ಸೆಂಟ್ರಲ್ ತೊಡಗಿಸಿಕೊಂಡು ಈ ವರ್ಷ ನಮಗೆ ಒಂದು ಬಹಳ ದೊಡ್ಡ ಪ್ರಶಸ್ತಿಯ ಗರಿ ಕೂಡ ಸಿಕ್ಕಿದೆ. 25-26ನೇ ಸಾಲಿನಲ್ಲಿ ಸಮಾಜಮುಖಿ ಸೇವೆ, ಸದಸ್ಯತ್ವ, ಅಭಿವೃದ್ಧಿ, ಪ್ರಕೃತಿ, ಪರಿಸರ, ಆರೋಗ್ಯ, ಶಿಕ್ಷಣ, ನೆಲ, ಜಲ, ಪರಿಸರ ಸಂರಕ್ಷಣೆ, ಕೃಷಿ, ಕಲೆ, ಸಾಹಿತ್ಯ, ಸಂಸ್ಕೃತಿ, ಕ್ರೀಡೆ, ಕಂಬಳ, ಸಮುದಾಯ ಕಲ್ಯಾಣ, ಅಂಗನವಾಡಿ, ವೃದ್ಧಾಶ್ರಮ, ಮಹಿಳಾ ಮತ್ತು ಮಕ್ಕಳ ಆರೋಗ್ಯ, MSME ಇದು ಬಹಳ ಒಂದು ಮುಖ್ಯವಾದ್ದು. ಕೈಗಾರಿಕೆ ಮತ್ತು ಉದ್ಯೋಗ, ಸ್ವಉದ್ಯೋಗ ಮತ್ತು ಉದ್ಯಮಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ನಾವು MSME ಕಾನ್ಕ್ಲೇವ್ ಮಾಡಿದ್ದೆವು. ಇದು ಜಾಗತಿಕ ರೋಟರಿಯಲ್ಲಿ ಒಂದು ಐತಿಹಾಸಿಕ ದಾಖಲೆಯನ್ನು ಮಾಡಿದೆ. ಇಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಮತ್ತು ಕುಡಿಯುವ ನೀರಿನ ಒಂದು ಯೋಜನೆ, ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ನನಗೆ ಬಹಳಷ್ಟು ಸಹಕಾರ ನೀಡಿದವರು ನನ್ನ ಮಾಧ್ಯಮ ಮಿತ್ರರು ಮತ್ತು ಬಹಳಷ್ಟು ದಾನಿಗಳು ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಮಗೆ ಅತ್ಯುತ್ತಮ ಪ್ರಶಸ್ತಿಯಾದ ಡೈಮಂಡ್ ಪ್ಲಸ್ ಅನ್ನು ರೋಟರಿ ಕ್ಲಬ್ ಮಂಗಳೂರು ಸೆಂಟ್ರಲ್ ಮುಡಿಗೇರಿಸಿಕೊಂಡಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ರೋಟರಿ ಕ್ಲಬ್ ಮಂಗಳೂರು ಸೆಂಟ್ರಲ್ಗೆ ಡೈಮಂಡ್ ಪ್ಲಸ್ ಮತ್ತು ಎಕ್ಸಲೆನ್ಸ್ ಅವಾರ್ಡ್ ಸಮಗ್ರ ಪ್ರಶಸ್ತಿ ಕೂಡ ಇದೆ.
8 ದೇಶಗಳ ಇದರಲ್ಲಿ ನಮ್ಮ ಜೊತೆ 8 ದೇಶಗಳ 45 ಜಿಲ್ಲೆಗಳಲ್ಲಿ ಆತಿಥ್ಯ ವಹಿಸಿ ರೋಟ್ರಾಕ್ಟ್ ಸಂಸ್ಥೆಗಳ ಪ್ರಶಸ್ತಿ ಪ್ರದಾನ ಹಾಗೂ ಪದಗ್ರಹಣ ಕಾರ್ಯಕ್ರಮ ನೆರವೇರಿಸಿದ ಕಾರಣಕ್ಕಾಗಿ ರೋಟ್ರಾಕ್ಟ್ ದಕ್ಷಿಣ ಏಷ್ಯಾ ಅಧ್ಯಕ್ಷ ಡೆರಿಲ್ ಸ್ಟೀವನ್ ಡಿಸೋಜ ಅವರಿಗೆ ವಿಶೇಷ ಪ್ರಶಸ್ತಿ ಕೂಡ ದೊರಕಿದೆ. ಅದೇ ರೀತಿ ರೋಟರಿ ಕ್ಲಬ್ ಮಂಗಳೂರು ಸೆಂಟರ್ನ ಗೃಹವಾರ್ತಾ ಪತ್ರಿಕೆ ಸೆಂಟೂರ್ ಬುಲೆಟಿನ್ ಎಕ್ಸಲೆಂಟ್ ಪ್ರಶಸ್ತಿ, ರೋಟರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸದಸ್ಯರನ್ನು ನೋಂದಣಿ ಮಾಡಿದ ಸಾಧನೆಗಾಗಿ ರೀಚ್ ಎಕ್ಸಲೆನ್ಸ್ ಪ್ರಶಸ್ತಿ, ಅತಿ ಹೆಚ್ಚಿನ ಯೋಜನೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಕ್ಕಾಗಿ ಹೈಯರ್ ಪ್ರಾಜೆಕ್ಟ್ ಪ್ರಶಸ್ತಿ, ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮಕ್ಕೆ ಆರ್ಥಿಕ ನೆರವು ನೀಡಿದ್ದಕ್ಕೆ ವಿಶೇಷ ಪ್ರಶಸ್ತಿ, ಸಾರ್ವಜನಿಕ ಗೌರವ ವೃದ್ಧಿ ಎಕ್ಸಲೆನ್ಸ್ ಪ್ರಶಸ್ತಿಯನ್ನು ಕೂಡ ನಾವು ಗಳಿಸಿಕೊಂಡಿದ್ದೇವೆ ಎಂದು ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತೇನೆ. ರೋಟೇರಿಯನ್ ವಿಕಾಸ್ ಕೋಟ್ಯಾನ್, ರಾಜಗೋಪಾಲ್ ರೈ, ಡಾಕ್ಟರ್ ದೇವದಾಸ್ ಹೆಗಡೆ ಸೇರಿದಂತೆ ಪದಾಧಿಕಾರಿಗಳು ವೇಳೆ ಹಾಜರಿದ್ದರು.